ಕಾರ್ಮಿಕ ಕುಟುಂಬದ ಹೆರಿಗೆ ಪ್ರಕರಣದಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪ ಕೇಳಿಬಂದಿದ್ದು, ಇದೀಗ ವೈದ್ಯರೊಬ್ಬರ ಆಡಿಯೋ ವೈರಲ್ ಆಗಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಘಟನೆ ಎನ್ನಲಾಗಿರುವ ಈ ಪ್ರಕರಣ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಬಿಹಾರ ರಾಜ್ಯದಿಂದ ಬಂದು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಮಹಿಳೆ ಹೆರಿಗೆಗಾಗಿ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದರು ಎನ್ನಲಾಗಿದೆ. ಈ ವೇಳೆ ಆಸ್ಪತ್ರೆಯ ಹೆರಿಗೆ ವೈದ್ಯೆ ಡಾಕ್ಟರ್ ಪವಿತ್ರ ಅವರು ಚಿಕಿತ್ಸೆಗೆ ಸಂಬಂಧಿಸಿದಂತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ವೈದ್ಯೆ ಹಾಗೂ ರೋಗಿಯ ಕುಟುಂಬದ ಸದಸ್ಯರ ನಡುವಿನ ದೂರವಾಣಿ ಸಂಭಾಷಣೆ ಎನ್ನಲಾದ ಆಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಆಡಿಯೋದಲ್ಲಿ 10,000 ರೂಪಾಯಿ ನೀಡುವಂತೆ ಕೇಳಲಾಗಿದೆ ಎಂದು ಆರೋಪಿಸಲಾಗಿದೆ. ಆದರೆ ಅಷ್ಟು ಹಣ ನೀಡಲು ಸಾಧ್ಯವಿಲ್ಲ ಎಂದು ಕುಟುಂಬದವರು ಹೇಳಿದಾಗ ವೈದ್ಯೆ ಕೋಪದಿಂದ ಮಾತನಾಡಿದ್ದಾರೆ ಎನ್ನಲಾಗಿದೆ. 4ನೇ ತಾರೀಕು ಡೆಲಿವರಿ ಆಗುತ್ತೆ. ಡೆಲಿವರಿ ಆದಮೇಲೆ ಆಪರೇಷನ್ ಸಿಸೇರಿಯನ್ ಆಗಿರುತ್ತೆ. ಶುಕ್ರವಾರ ಏನೋ ಮೇಡಮು ಶನಿವಾರ ಡಿಸ್ಚಾರ್ಜ್ ಮಾಡ್ತೀನಿ, 10,000 ತೊಗೊಂಬಂದು ಕೊಡು ಅಂತ ಹೇಳಿದ್ರಂತೆ. ನೀವು ನಮ್ಮ ಹತ್ರ ದುಡ್ಡು ಕೇಳಿದ್ರೆ ನನ್ನ ಹತ್ರ ಅಡ್ವಾನ್ಸ್ ಅಷ್ಟೊಂದಿಲ್ಲಪ್ಪ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. 5 ತಿಂಗಳಿಂದ ನಮ್ಮ ಹತ್ರ ಕೆಲಸ ಮಾಡ್ತಿರೋದು. ಸೊ ಅದಾದಮೇಲೆ ಏನಾಯಿತು, ಶನಿವಾರ ಡಿಸ್ಚಾರ್ಜ್ ಮಾಡ್ತಾರೇನೋ ಅಂತ ನಾವು ಅಂದ್ಕೊಂಡಿದ್ವಿ. ಶನಿವಾರ ಡಿಸ್ಚಾರ್ಜ್ ಮಾಡಲಿಲ್ಲ, ದುಡ್ಡು ಕೊಡಲಿಲ್ಲ ಅಂತ. ಹಂಗಾಗಿ ಸೋಮವಾರ ಬಂದು ಡಿಸ್ಚಾರ್ಜ್ ಮಾಡ್ತೀವಿ, ಅರೇಂಜ್ ಮಾಡ್ಕೋ ಅಂತ ಹೇಳಿ ಶನಿವಾರ ಫೋನಲ್ಲಿ ಮಾತಾಡಿದೆ. ನಾನೇ ಹೇಳಿದೆ, ಫೋನಲ್ಲಿ ಮಾತಾಡಿದ್ರೆ ಏನು ಮಾತಾಡ್ಬಿಟ್ಟು ಫೈನಲಾಗಿ ಕೊಟ್ಬಿಡೋಣ ಅಂತ ಅಂದೆ. ಇವನೇನಂದ ಫೋನಲ್ಲಿ ಮಾತಾಡ್ದೆ, ಮೇಡಮು 10,000 ಕೊಡೋಕ್ಕಾಗಲ್ಲ. ಅದಕ್ಕೆ ಇಲ್ಲ ಆಗಲ್ಲ, ನಾನು ಬಿಸ್ನೆಸ್ ಮಾಡ್ತಿದ್ದೀವ, ಕಡಿಮೆ ಮಾಡ್ಕೊಡಿ ಅನ್ನೋದಕ್ಕೆ ಅಂತ ಮೇಡಮು ಉಡಾಸೆಯಾಗಿ ಮಾತಾಡಿದ್ವಿ. ಅದನ್ನು ನಾವು ಕೇಳಿಸ್ಕೊಂಡು ಅದನ್ನು ವೀಡಿಯೋನೂ ಮಾಡಿದ್ದೀವಿ. ಮೇಡಮ್ ಮಾತಾಡ್ತಿರೋದು ಆಡಿಯೋ ಕಾಲಲ್ಲಿ ವೀಡಿಯೋ ಆಗಿದೆ ನಮ್ಮ ಹತ್ರ. ಸೊ ಮೇಡಮ್ ಅದನ್ನು ಈಗ ಸೋಮವಾರ ಡಿಸ್ಚಾರ್ಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ದುಡ್ಡು ಅರೇಂಜ್ ಮಾಡ್ಕೊಂಡೆ ಬಂದು ಡಿಸ್ಚಾರ್ಜ್ ಮಾಡಿಸ್ಕೊಳ್ಳೋಣ. ಸೋಮವಾರನೂ ದುಡ್ಡು ಅರೇಂಜ್ ಆಗಲಿಲ್ಲ. ಲಾಸ್ಟಿಗೆ ನಮ್ಮ ಫ್ರೆಂಡ್ ಹತ್ರ ಹೋಗಿ ಮಾತಾಡಿ ಅವ್ರದ್ದು ಇವರು TH ಅವ್ರ ಹತ್ರ ಮಾತಾಡಿ ಡಿಸ್ಚಾರ್ಜ್ ಮಾಡಿಸಿದ್ರು. ಅವತ್ತೂ ಅಷ್ಟೇ ಅವ್ರಿಗೆ ಸ್ವಲ್ಪ ಈ ಬ್ಯಾಂಡೇಜ್ ಮಾಡೋದಕ್ಕೆಲ್ಲ ತುಂಬ ಓಡಾಡಿಸಿದ್ರು. ನಮ್ಗೆ ಅವ್ನಿಗೇನು ಅನ್ಸಿದ್ದ ಅಂದರೆ ಏನೈತೆ ನಮ್ಮ ಮೀಡಿಯಾಗೆ ಇದು ಮಾಡೋಣ ಅಂತ ಹೇಳಿ ಪ್ರೂಫ್ ಇದೆ ಅದಕ್ಕೆ. ಅಣ್ಣ ನಮ್ಮ ಹೆಂಡತಿಗೆ ನಾನು ಕರೆಕ್ಟಾಗಿ ನೋಡಲಿಲ್ಲ ಅಂದರೆ ಏನು ಮಾಡೋಣ, ಡ್ರೆಸ್ಸಿಂಗ್ ಏನೋ ಚೇಂಜ್ ಮಾಡೋದಿದೆಯಂತೆ. ಅಂದರೆ ಅದು ಬ್ಯಾಂಡೇಜ್ ಚೇಂಜ್ ಮಾಡೋದು, ಅದನ್ನು ಅವ್ರು ಕರೆಕ್ಟಾಗಿ ಮಾಡಲಿಲ್ಲ ಏನು ಮಾಡೋಣ ಅಂತ ಸ್ವಲ್ಪ ಎದುರ್ಕೊಂಡವನು ಇದು ಮಾಡ್ತಿದ್ದ. ಇವಾಗ ಇಲ್ಲ, ನೀನು ಎದುರ್ಕೊಂಬೇಡ, ನಮ್ಮ ಶಾಸಕರಿದ್ದಾರೆ, ನಮ್ಮ ಗುಬ್ಬಿ ತಾಲೂಕೆಲ್ಲ ಜನ ನೀನು ಸಪೋರ್ಟಾಗಿರ್ತಾರೆ, ನೀವು ಎದುರ್ಕೊಂಬೇಡ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಇಷ್ಟೇ ಅಲ್ಲದೆ 6,000 ರೂಪಾಯಿ ಹಣವನ್ನು ನಗದು ರೂಪದಲ್ಲಿ ಪಡೆದಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಹಣ ನೀಡಿದ ಬಳಿಕವೇ ಡಿಸ್ಚಾರ್ಜ್ ಮಾಡುವುದಾಗಿ ವೈದ್ಯೆ ಮಾತನಾಡಿದ್ದಾರೆ ಎನ್ನಲಾದ ಮತ್ತೊಂದು ಮಾತುಕತೆ ಕೂಡ ಇದೀಗ ಚರ್ಚೆಗೆ ಬಂದಿದೆ. ಬಡ ಕೂಲಿ ಕಾರ್ಮಿಕ ಕುಟುಂಬಕ್ಕೆ 10,000 ರೂಪಾಯಿ ಹೊಂದಿಸುವುದೇ ಕಷ್ಟ. ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಬಂದ ಕುಟುಂಬದ ಮೇಲೆ ಹಣದ ಒತ್ತಡ ಹೇರಲಾಗಿದೆ ಎಂಬ ಆರೋಪ ಕೇಳಿಬಂದಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. बिहार से हैं, 4 तारीख को हम अपने वाइफ को एडमिट किए थे, सीजरिंग ऑपरेशन हुआ। तो ये पवित्रा मैडम है ना, वो सभी चीज़ बढ़िया से किए हैं। तो मैन शुक्रवार का दिन था, उनको वो हमको आगे बोले हैं जो 10,000 रुपये देना होगा। तो फिर हम बोले मैम इतना पैसा हम कहाँ से देंगे, काम करने वाले आदमी गौशाला में काम करते थे गाय का, तो उधर से हम उतना रुपया दे नहीं सकते। फिर हमको बोले जो किधर से भी अरेंज करो। तो हम बोले मैम ये तो मेरा गांव नहीं है, कोई ये मेरा यहाँ को पहचानता नहीं, किधर से हम अरेंज करेंगे, ऐसा हम बोले। फिर इतना बोल के वो शुक्रवार के दिन चले गए और ये भी बोले शुक्रवार को ಡಿಸ್ಚಾರ್ಜ್ ವಿಚಾರದಲ್ಲಿ ಸಮಸ್ಯೆ ಎದುರಾದ ಹಿನ್ನೆಲೆಯಲ್ಲಿ ಕುಟುಂಬದವರು ಸ್ಥಳೀಯ ಶಾಸಕರಿಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ಶಾಸಕರ ಸೂಚನೆಯ ಮೇರೆಗೆ THOಗೆ ವಿಷಯ ತಿಳಿಸಿ ರೋಗಿಯನ್ನು ಡಿಸ್ಚಾರ್ಜ್ ಮಾಡುವಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕುಟುಂಬದವರು ತಿಳಿಸಿದ್ದಾರೆ. नहीं बोले हैं मगर फिर भी क्या हमने ऐसे कोई दिक्कत किया आपको? दिक्कत नहीं दी है, मगर गवर्नमेंट हॉस्पिटल आदमी गरीब आदमी आता ना, जो थोड़ा इसलिए मैं भी बोल रही हूँ। हाँ फाइनल कितने देना मैम? 6 पे हाँ 6 6,000। हाँ
ठीक है मैम ठीक। और सिस्टर को बोल दीजिए ना। हाँ ಸರ್ಕಾರಿ ಆಸ್ಪತ್ರೆಗಳು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಪ್ರಮುಖ ಆಶಾಕಿರಣವಾಗಿದೆ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆರೋಪಗಳು ಕೇಳಿಬಂದರೆ ಅದು ಸಾರ್ವಜನಿಕರ ವಿಶ್ವಾಸದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ರೆ ವೈರಲ್ ಆಗಿರುವ ಆಡಿಯೋದ ನೈಜತೆ, ಅದರ ಸಂಪೂರ್ಣ ಹಿನ್ನೆಲೆ ಹಾಗೂ ಹಣ ಪಡೆದಿರುವ ಆರೋಪಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅಧಿಕೃತ ತನಿಖೆ ನಡೆಯಬೇಕಿದೆ. ಹೀಗಾಗಿ ಆರೋಪ ಸತ್ಯವೇ ಅಥವಾ ಪ್ರಕರಣಕ್ಕೆ ಬೇರೆ ಆಯಾಮವಿದೆಯೇ ಎಂಬುದು ತನಿಖೆಯಿಂದಲೇ ಸ್ಪಷ್ಟವಾಗಬೇಕಿದೆ. ಸಂಬಂಧಪಟ್ಟ ಮೇಲಧಿಕಾರಿಗಳು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನಿಷ್ಪಕ್ಷಪಾತ ತನಿಖೆ ನಡೆಸಿ ಸತ್ಯಾಂಶವನ್ನು ಬಹಿರಂಗಪಡಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸಂಜಯ್ ಕೊಪ್ಪ, ಪ್ರಗತಿ ಟಿವಿ, ಗುಬ್ಬಿ.